Hadoop is not only give the amount of information, but also it shapes the ideas. Engineering is not only study of 45 subjects, but it is a moral studies of intellectual life. Now, the time has arrived for which we all gather here. I request all the dignitaries to release Diploma Common Entrance textbook which structures the young engineer. Thank you, sir. Engineers like to solve the problems. If there are no problems handily available, they create their own problems. By saying this, I thank all the panel members and young nation builders. I hope this book definitely plays a critical role in your journey towards engineering. ಇಂದು ನಮ್ಮೊಂದಿಗಿರುವ ಗಣ್ಯರು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಸರ್ ಅವರ ಕುರಿತಾದಂತೆ ಒಂದು ಸಣ್ಣ ಕಿರುಪರಿಚಯ. ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಸರ್ ಅವರು ಜನಪ್ರಿಯ ವಾಗ್ಮಿಗಳು, ಸಾಹಿತಿಗಳು, ಚಿತ್ರನಟರು ಮತ್ತು ಸಮಾಜ ಸೇವಕರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿ 30 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಅನೇಕ ಅಂಧರು, ದಲಿತ ವಿದ್ಯಾರ್ಥಿಗಳಿಗೆ ನೆರವನ್ನ ನೀಡಿದ್ದಾರೆ ಹಾಗೂ ಸಮಾಜದಲ್ಲಿ ಆಗುವಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ಇವರ ಈ ಹೋರಾಟ ಹಾಗೂ ಸಮಾಜ ಸೇವೆಗೆ ಮೆಚ್ಚಿ ಹಲವು ಪ್ರಶಸ್ತಿಗಳು ಲಭಿಸಿವೆ. ಜನಪ್ರಿಯ ಶಿಕ್ಷಕ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ವಿಶ್ವಕಲಾ ರತ್ನ ಪ್ರಶಸ್ತಿ, ವಿಶ್ವ ಚೈತನ್ಯ ರತ್ನ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಕಲಾರತ್ನ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ವಿಶ್ವ ಮಾನವ ಕುವೆಂಪು ಪ್ರಶಸ್ತಿ, ವರ್ಲ್ಡ್ ಬೆಸ್ಟ್ ಸಿಟಿಸನ್ಸ್ ಅವಾರ್ಡ್ ಹಾಗೂ ಮುಂತಾದ 100ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ. ಕನ್ನಡದ ಕಂಪನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಹಿರಿಮೆಯನ್ನು ಪಸರಿಸಿ ಇಂದು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಸರ್ ಅವರು ತಮ್ಮ ಸಮಾಜ ಸೇವೆಯ ಅನುಭವ ಹಾಗೂ ಕಾರ್ಯಕ್ರಮದ ಕುರಿತಾದಂತೆ ಒಂದೆರಡು ಮಾತುಗಳನ್ನಾಡಲು ಕೋರುತ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನರ್ಸರಿ, ಪ್ರೈಮರಿ, ಹೈಸ್ಕೂಲ್, ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್, ಮಾಸ್ಟರ್ ಡಿಗ್ರಿ, PhD ವರೆಗೆ ನನಗೆ ಪಾಠ ಹೇಳಿಕೊಟ್ಟಂಥ ಎಲ್ಲ ಶಿಕ್ಷಕಿಯರನ್ನ ಅತ್ಯಂತ ಭಕ್ತಿಯಿಂದ ಸ್ಮರಿಸ್ಕೊಳ್ತಾ, ಎಲ್ಲ ಬುದ್ಧಿವಂತರೇ, ಯಾಕೆಂದ್ರೆ ನೀವೆಲ್ಲ ಟಾಪರ್ಸ್, ವೇದಿಕೆಯಲ್ಲಿ ಯಾಸಿಕರಾಗಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸಹೋದರ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಗುರುರತ್ನ ಸವೀನ್ ಜೇಪಿಯವರು, ಅವರು BE, ME, PhD ಪದವಿ, ಜೊತೆಗೆ ನನ್ನ ಪಕ್ಕದಲ್ಲಿ ಆಸೀನರಾಗಿರ್ತಕ್ಕಂಥ ನವೀನ್ ಪ್ರಕಾಶ್ ಸರ್ ಅವರು ಪ್ರೊಫೆಸರ್,
ಮತ್ತು ನಮ್ಮ ಸ್ನೇಹಿತಗಳೆಲ್ಲ ಬಂದಿದ್ದಾರೆ, ಎಲ್ಲ ಟೀಚರ್ಸ್ ಇದ್ದೀರಿ. ಅತ್ಯಂತ ಖುಷಿ ಆಗ್ತಾ ಇದೆ. ಇವತ್ತು ಜುಲೈ ತಿಂಗಳ 1ನೇ ತಾರೀಕು. 1 ಅಂದರೆ 1 ಟಾಪರ್ ಅಂತಾನೆ ನೋಡಿ, 1ನೇ ತಾರೀಕಿಗೆ ಪ್ರೋಗ್ರಾಮ್ ಇಟ್ಟಿದ್ದಾರೆ ಸರ್. ಜುಲೈ 1ನೇ ತಾರೀಕು. ನಾಳೆ ಸೋಮವಾರ ಗುರು ಪೂರ್ಣಿಮೆ ಇದೆ, ನಾಳೆ ಭಾನುವಾರ ಸೋಮವಾರ. ನೋಡಿ, ಈ ಬುಕ್ಕನ್ನು ಸರ್ ತೆಗೆದು ನೋಡಿದ ತಕ್ಷಣವೇ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ಬುದ್ಧಿವಂತರು, ವಿದ್ಯಾವಂತರು ಈ ಪುಸ್ತಕವನ್ನು ಬರೆದಿದ್ದಾರೆ, ಜೋಡಿಸಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಈ 5 ಜನ ಈ ಪಂಚರತ್ನಗಳನ್ನು ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ನಾನು ಸಬೀನ್ ಸರ್ಗೆ ವಿಶೇಷವಾಗಿ JP ಅಂತೀವಿ. JP ಮೀನ್ಸ್ ಜಮ್ ಆಫ್ ಎ ಪರ್ಸನ್. ಯು ಅಗ್ರಿ? JP ಮೀನ್ಸ್ ಜಮ್ ಆಫ್ ಎ ಪರ್ಸನ್. ಅದು ಇನ್ಶಿಯಲ್ ಅವರ ತಂದೆ ತಾಯಿ JP ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಅವರ ಈ ಪುಸ್ತಕವನ್ನು ಅವರ ಪ್ರೀತಿಯ ಗುರುಗಳು ಡಾಕ್ಟರ್ ರಾಘವೇಂದ್ರ BV ಸರ್ ಅವ್ರಿಗೆ ಅವರು ಅರ್ಪಣೆ ಮಾಡಿದ್ರು, ಡೆಡಿಕೇಟ್ ಮಾಡಿದ್ರು. ನೋಡಿ, ಇದು ಗುರು ಭಕ್ತಿ. ನಿಮ್ಮಲ್ಲಿ ವಿನಂತಿಸ್ತೇನೆ ವಿದ್ಯಾರ್ಥಿಗಳೇ, ಯಾರು ತಾಯಿ ತಂದೆಗಳನ್ನು ಗೌರವಿಸ್ತಾರೆ, ಭಕ್ತಿಯಿಂದ ಇರ್ತಾರೆ, ನೋಡ್ಕೊಳ್ತಾರೆ, ಯಾರು ಗುರು ಹಿರಿಯರ ಬಗ್ಗೆ ಗೌರವ ಇಟ್ಕೊಂಡಿರ್ತಾರೆ, ಅವ್ರ ಜೀವನದಲ್ಲಿ ಖಂಡಿತ ಮುಂದೆ ಬರ್ತಾರೆ. ಅದಕ್ಕೆ ನಾನೇ ಒಂದು ಉದಾಹರಣೆ. ನಮ್ಮ ಜೊತೆಯಲ್ಲಿ ಹುಟ್ಟಿದಂಥ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ನಮ್ಮ ಸಹೋದರರನ್ನ ನಾವು ಸಂಸ್ಥೆಯಲ್ಲಿ ಓದ್ತಾ ಇರ್ತೀವಿ, ಇನ್ಸ್ಟಿಟ್ಯೂಟಲ್ಲಿ. ವಿ ಆರ್ ಆಲ್ ಒನ್. ನಾವೆಲ್ಲ ಒಂದು. ಇವ ನಾರವ ಇವ ನಾರವ ಇವ ನಾರವನಿಂದ ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಿಂದ ಎನಿಸಯ್ಯ ಅಂತ ಜಗಜ್ಯೋತಿ ಬಸವೇಶ್ವರ ಹೇಳ್ತಾರಲ್ಲ, ಆ ತತ್ವನ ಯಾವಾಗಲೂ ಕೂಡ ನಮ್ಮ ಮನಸ್ಸೇ ಇರ್ತೀವಿ. ಅದಕ್ಕೆ ಡಾಕ್ಟರ್ ಸಿದ್ದೇಶ್ವರ ಪುರಾಣಿಕರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಗಳಿಸಿ ದುಡಿದು ವೈಶ್ಯ ಶೂದ್ರನೇ ಆಗು, ಏನಾದರೂ ಆಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೆಯಾಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಮೊದಲು ನಾವು ಮನುಷ್ಯರಾಗ್ತೀವಿ. ಜಗತ್ತಿನಲ್ಲಿ ಹಲವಾರು ಇಸಮ್ಗಳಿದ್ದಾವೆ. ಹಿಂದೂಯಿಸಮ್, ಜೈನಿಸಮ್, ಇಸ್ಲಾಮಿಸಮ್, ಕ್ರಿಶ್ಚಿಯಾನಿಸಮ್, ಏನೇನು ಇಸಮ್, ಟೆರರಿಸಮ್ ಕೂಡ ಇದೆ. ಎಲ್ಲ ಇಸಮ್ಗಿಂತ ದೊಡ್ಡ ಇಸಮ್ ಯಾವುದು ಗೊತ್ತಾ? ಹ್ಯುಮ್ಯಾನಿಸಮ್. ಮಾನವೀಯತೆ, ಮನುಷ್ಯತ್ವ, ಬೇರೆಯವ್ರನ್ನ ನಮ್ಮವ್ರ ತರಹ ನೋಡಬೇಕು, ಅದು ನಿಜವಾಗಿರ್ತಕ್ಕಂಥದ್ದು. ಸಬೀನ್ ಸರ್ ಅವರೆಲ್ಲ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಆರಾಮಾಗಿ ಇಟ್ಬಿಡ್ಬೋದಾಗಿತ್ತು, 1 ಲಕ್ಷ 2 ಲಕ್ಷ ಸಂಬಳ ತಗೊಂಡು. ಆದರೆ ಯಾರಿಗೆ ಅವರಿಗೆ ಅವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಮತ್ತಷ್ಟು ಜನರಿಗೆ ಹಬ್ಬಿಸ್ಬೇಕು, ನಿಮ್ಮನ್ನೆಲ್ಲ ಪ್ರತಿಭಾವಂತರನ್ನಾಗಿ ಮಾಡಬೇಕು, ದೇಶಕ್ಕೆ ಒಳ್ಳೆ ಸಜ್ಜನರನ್ನ ಕೊಡಬೇಕು, ಒಳ್ಳೆ ವಿದ್ಯಾರ್ಥಿಗಳನ್ನು ಕೊಡಬೇಕು, ಇಂಟೆಲೆಕ್ಚುಯಲ್ಸ್ ಅನ್ನು ಕೊಡಬೇಕು. TTT, ಟೆಕ್ನಿಕಲ್ ಟ್ರೈನಿಂಗ್ ಅಂಡ್ ಟೀಚಿಂಗ್ ಏನಿದೆಯಲ್ಲ, ಇದರಿಂದ TTT ವತಿಯಿಂದ ಇವತ್ತು ಸಾವಿರಾರು ಜನ, 10 ವರ್ಷದಿಂದ ನಾನು ಈ ಸಂಸ್ಥೆಯನ್ನು ಬಲ್ಲೆ. ಮೊದಲನೇ ದಿವಸ ಆರಂಭ ಆಯ್ತಲ್ಲ, ಅವತ್ತಿಂದ ನಾನು ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಹೇಳ್ತೇನೆ. ನನ್ನ ಮಗ ವೈಭವ್ CM, ಅವನು ಕೂಡ ಈ ಇನ್ಸ್ಟಿಟ್ಯೂಟಲ್ಲೇ ಓದಿದ್ದು. SLC ಇಲ್ಲೇ ಮಾಡ್ದ, PCಯಲ್ಲಿ ಸಾರ್ ಗೈಡೆನ್ಸ್ ತಗೊಂಡ, ಈಗ ಒಂದು BMS ಕಾಲೇಜಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ CETಯಲ್ಲಿ ರ್ಯಾಂಕ್ ತಗೊಂಡು ಈಗ ಒಂದು BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಹೋಗ್ತಾ ಇದ್ದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸೈನ್ಸ್ ಸರ್. ಎಲ್ಲ ವಿದ್ಯಾರ್ಥಿಗಳೇ, ನೀವೆಲ್ಲ ಬುದ್ಧಿವಂತರು, ಅದಕ್ಕೆ ನಿಮ್ಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಪುಸ್ತಕ ಬಿಡುಗಡೆ ಆಗಿದೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಸತ್ಯ ಹೇಳ್ತೇವೆ, ಸವಿನ್ ಸರ್ಗೂ ಗೊತ್ತು, ಇಲ್ಲಿರೋ ಸಾರ್ಗೆಲ್ಲ ಗೊತ್ತು. ನಮ್ಮ ಕಾಲದಲ್ಲಿ ಇಷ್ಟು ಅನುಕೂಲ ಇರಲಿಲ್ಲ. ನೋಡಿ, ಇವತ್ತು ಮೊಬೈಲಲ್ಲೇ ನಾವು ಕೂತ್ಕೊಂಡು ಏನು ಇನ್ಫಾರ್ಮೇಶನ್ ಬೇಕು ತಗೋಬೋದು. ಯು ಕ್ಯಾನ್ ಗೆಟ್ ಎನಿ ಇನ್ಫಾರ್ಮೇಶನ್, ಗುಡ್, ಬ್ಯಾಡ್, ವರ್ಸ್ಟ್, ಎವ್ರಿಥಿಂಗ್ ಎಲ್ಲ ಇಲ್ಲಿ ಸಿಗುತ್ತೆ. ಏನು ಬೇಕೋ ಅದನ್ನು ನಾವು ಮೊಬೈಲಿಂದ ಪಡಿಬೇಕು. ಇದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು. ಇವತ್ತು ಇಂಟರ್ನೆಟ್ ಇದೆ, ಎಲ್ಲರೂ ಇವತ್ತು ಲ್ಯಾಪ್ಟಾಪ್ಸ್ ಇದ್ದಾವೆ, ಎಲ್ಲವೂ ಕೂಡ ಬಂದಿದೆ. ನಾವೆಲ್ಲ ಕೂಡ ಇದನ್ನು ಒಳ್ಳೇದಕ್ಕೆ ಬಳಸ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಯಾವ ಯುಗ? ಯಾವ ಯುಗ? ಕಲಿಯುಗನ ಅಲ್ಲ, ವಿಜ್ಞಾನ ಯುಗ ಅಲ್ಲ, ಕಂಪ್ಯೂಟರ್ ಯುಗ ಅಲ್ಲ, ಮೊಬೈಲ್ ಯುಗ ಅಲ್ಲ. ಇದು ಯಾವ ಯುಗ ಗೊತ್ತಾ? ಬುದ್ಧಿವಂತರ ಯುಗ, ಏಜ್ ಆಫ್ ಇಂಟೆಲೆಕ್ಚುಯಲ್, ಜ್ಞಾನಿಗಳ ಯುಗ. ಯಾರಿಗೆ ಬುದ್ಧಿವಂತಿಕೆ ಇರ್ತಾರೋ ಅವ್ರ ಲೈಫಲ್ಲಿ ಮುಂದೆ ಬರ್ತಾರೆ, ಯಾರು ಶ್ರಮ ಪಡ್ತಾರೋ ಅವ್ರ ಲೈಫಲ್ಲಿ ಮುಂದೆ ಬರ್ತಾರೆ. ಅದಕ್ಕೆ ನಾವೆಲ್ಲ ಜ್ಞಾನಿಗಳಾಗೋಣ, ಅದು ಬಹಳ ಬಹಳ ಇಂಪಾರ್ಟೆಂಟ್. ನೋಡಿ, ನಾವು ಸಹಜವಾಗಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ, ನಾವು ದುಡಿತೀವಲ್ಲ. ಈಗ ನನ್ನ 5 ಸೈಟ್ ಇದೆ, 10 ಮನೆ ಇದೆ, ಬ್ಯಾಂಕಲ್ಲಿ 50 ಕೋಟಿ ದುಡ್ಡಿದೆ, ನಮ್ಮ ಮನೇಲಿ ಇಷ್ಟು ಚಿನ್ನ ಇದೆ, ಇಷ್ಟು ವಜ್ರ ಇದೆ ಅಂತ ಯಾರು ನಮ್ಮ ಹೆಸರು ಮುಂದೆ ಹಾಕೊಳ್ಳಲ್ಲ. ನೋಡಿ, ಇಲ್ಲಿ ಕ್ವಾಲಿಫಿಕೇಶನ್ ಹಾಕೊಂಡಿದ್ದಾರೆ, ಡಾಕ್ಟರ್ ಸಬೀನ್ JP BE ME PhD. ನಮ್ಮ ಹೆಸರು ಮುಂದೆ ಹಾಕೊಳ್ಳೋಕೆ ಅಷ್ಟೇ ಸಾಧ್ಯ. ನಾವು ಏನು ಓದಿರ್ತೀವೋ ಕ್ವಾಲಿಫಿಕೇಶನ್ ಅದನ್ನು ಮಾತ್ರ ಹಾಕೋಬಹುದು. ನೀವು ಅಗ್ರಿ?
ನಮ್ಮನೆ ಎಷ್ಟು ಚಿನ್ನ ಇದೆ, ಎಷ್ಟು ಒಡವೆ ಇದೆ, ಅದೆಲ್ಲ ಹಾಕೊಳಕ್ಕಾಗತ್ತೆ ನಮ್ಮ ಹೆಸರು ಬಂದು? ಯಾರು ಹಾಕೊಳ್ಳಲ್ಲ. ಅದಕ್ಕೆ ನೋಡಿ, ಜಗತ್ತಿನ ಹೇಳ್ತಕ್ಕಂಥದ್ದು ಜ್ಞಾನಿಯೇ ಶ್ರೇಷ್ಠ, ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನದಿಂದಲೇ ಸಕಲ ಸಂಪತ್ತು. ಲೋಕಕ್ಕೆ ಜ್ಞಾನಿಯೇ ಶ್ರೇಷ್ಠ ಸರ್ವಜ್ಞ. ಮಹಾಕವಿ ಸರ್ವ ಜಗತ್ತಿನಲ್ಲಿ 4000 ಭಾಷೆ ಇದೆ, ಲಕ್ಷಾಂತರ ಜನ ಕವಿಗಳಾಗಿ ಹೋಗಿದ್ದಾರೆ. ಎಲ್ಲ ಕವಿಗಳಲ್ಲಿ ಮೊಟ್ಟ ಮೊದಲ ಸಾಲಿನಲ್ಲಿ ಇರ್ತಕ್ಕಂಥ ಪೊಯೆಟ್, ಇಂಟರ್ನ್ಯಾಷನಲ್ ಪೊಯೆಟ್ ಯಾರಪ್ಪ ಅಂದ್ರೆ ಸರ್ವಜ್ಞ ಕವಿ. ಅವನಿಗಿಂತ ದೊಡ್ಡ ಕವಿ ಜಗತ್ತಲ್ಲಿ ಯಾರು ಇನ್ನೂ ಹುಟ್ಟಿಲ್ಲ. 7 ಕೋಟಿಗೂ ಹೆಚ್ಚು ವಚನ ಬರೆದಿರ್ತಕ್ಕಂಥ ವಚನಕಾರ ಒಬ್ಬರೇ ಜಗತ್ತಲ್ಲಿ ಕವಿ ಸರ್ವಜ್ಞ. ಅದಕ್ಕೆ ಜ್ಞಾನವೇ ಬಹಳ ದೊಡ್ಡದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನಾಲೆಡ್ಜ್ ಈಸ್ ಪವರ್. ನೋಡಿ, ದೀಪ ಹಚ್ಚಿದ್ವಿ. ಯಾಕೆ ದೀಪ ಬೆಳಗಿಸ್ತೀವಿ ನಾವು? ಯಾವ ಫಾರಿನರ್ ಕೇಳಿದ್ರೆ ಇಂಡಿಯನ್ಸಿಗೆ ಬುದ್ಧಿ ಇಲ್ಲ, ಎಣ್ಣೆ ವೇಸ್ಟು, ಬತ್ತಿ ವೇಸ್ಟು, ಹೂವು ವೇಸ್ಟು, ಎಲ್ಲ ವೇಸ್ಟ್ ಮಾಡ್ತಾರೆ. ನೋಡಿ, ಬೆಳಕು ಇದೆಯಲ್ಲ ದೀಪ, ಇಲ್ಲಿ ಲೈಟ್ ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ, ಕರೆಂಟ್ ಹೊಟ್ಟೋಯ್ತು, ಮನುಷ್ಯ ನಿರ್ಮಿತಿ. ಒಂದು ದೀಪ, ಸಣ್ಣ ದೀಪ ಇಡೀ ಕೊಠಡಿಗೆ ಬೆಳಕನ್ನು ಕೊಡುತ್ತೆ. ಅದಕ್ಕೋಸ್ಕರನೇ ದೀಪವನ್ನು ಬೆಳಕಿಗೆ, ಜ್ಞಾನಕ್ಕೆ ಹೋಲಿಸ್ತಾನೆ. ನಾಲೆಡ್ಜ್ ಈಸ್ ಪವರ್. ಅದಕ್ಕೋಸ್ಕರನೇ ಅಂತ ಶಕ್ತಿಯನ್ನು ಪಡ್ಕೊಳ್ಳಿ. ಈ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀರಿ, ಇನ್ನೂ ಮತ್ತಷ್ಟು ಹೆಚ್ಚು ಜ್ಞಾನವನ್ನು ಪಡೆಯಿರಿ. ಸವೀನಂತ ಮತ್ತು ಇಲ್ಲಿರ್ತಕ್ಕಂಥ ಟೀಚರ್ಸ್, ದೇ ಆರ್ ಆಲ್ ವೆರಿ ಗುಡ್. ತುಂಬ ಹೆಲ್ಪ್ ಮಾಡ್ತಾರೆ, ಸಾಕಷ್ಟು ಕಷ್ಟಪಡ್ತಾರೆ. 10 ವರ್ಷದಿಂದ ಸವೀನ್ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಈಗ ಸುಮಾರು 900 ಜನ ಮಕ್ಕಳಿದ್ದಾರೆ. ಎಲ್ಲ ಕೋರ್ಸ್ 8th, 9th, 10th, PU, ಡಿಪ್ಲೊಮಾ, ಎಂಜಿನಿಯರಿಂಗ್, ಬೇರೆ ಬೇರೆ ಕೋರ್ಸ್ ಎಲ್ಲ ಸೇರಿ 900 ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಸುಮಾರು 40 ಜನ ಸ್ಟಾಫ್ ಇದ್ದಾರೆ. ಆ 40 ಜನಕ್ಕೆ ಸವೀನ್ ಅವರ ಇನ್ಸ್ಟಿಟ್ಯೂಟ್ ಇವತ್ತು ಅನ್ನ ಕೊಡ್ತಾ ಇದೆ. ಸರ್, ಅವರೆಲ್ಲರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಉದ್ಯೋಗ ಸಿಗಲ್ಲ, ಇವತ್ತು ಕೆಲಸಗಳಿಲ್ಲ. ನೋಡಿದ್ದೀರಿ ಇವತ್ತು ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಷ್ಟಿದೆ. ಬೆಂಗಳೂರು ಅಂತ ಊರಲ್ಲಿ 40 ಜನಕ್ಕೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲೊಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಾನು ಸವೀನ್ ಸರ್ಗೆ ಹೇಳಿದೆ, 10 ವರ್ಷ ತುಂಬಿದೆ. ಯು ಹ್ಯಾವ್ ಕಂಪ್ಲೀಟೆಡ್ 10 years, 1 decade ಎಜುಕೇಷನ್ಗೆ ನೀವು ಖರ್ಚು ಮಾಡಿದ್ದೀರಿ. ಅದರಲ್ಲಿ ನಿಮ್ಮ ಡೆಡಿಕೇಶನ್ ಇದೆ, ಹಾರ್ಡ್ ವರ್ಕ್ ಇದೆ, ಇಂಟ್ರೆಸ್ಟ್ ಇದೆ, ಎಲ್ಲವೂ ಇದೆ ಇದರಲ್ಲಿ. ಆದ್ದರಿಂದ ನಿಮ್ಮದೇ ಆಗಿರ್ತಕ್ಕಂಥ ದೊಡ್ಡ, ಇನ್ನೂ ಭವ್ಯವಾಗಿರ್ತಕ್ಕಂಥ ಒಂದು ಇಲ್ಲಿ 5,000 ಜನ ಮಕ್ಕಳು ಓದ್ತಕ್ಕಂಥ ಒಂದು ಅನುಕೂಲ ಆಗಬೇಕು, ಅದು ನನ್ನ ಆಸೆ. ಅಂತ ಒಂದು ಕಾಲ ಬರಲಿ, ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆಸಿ, ಇವತ್ತು ನನಗೆ ಶೂಟಿಂಗ್ ಇರಲಿಲ್ಲ, ಯಾವುದು ನೆನ್ನೆ ಇತ್ತು. ನಾನು ಇವತ್ತು ನೆನ್ನೆ ಆಗಿದ್ರೆ ಬರೋಕ್ಕಾಗ್ತಿರಲಿಲ್ಲ. ಇವತ್ತು ನನಗೆ ಫ್ರೀ ಇದ್ದೆ. ಸರ್ ಬಹಳ ಪ್ರೀತಿಯಿಂದ ಕರೆದು, ನನ್ನ ಮಗ 1 ಅವರಿಂದ ಹೇಳ್ತಾ ಇದ್ದ, ಅಪ್ಪ ರೆಡಿಯಾಗಿ ಬೇಗ, ಸರಿ ಸರ್ ಫೋನ್ ಮಾಡ್ಬಿಡ್ತಾರೆ, ಬೇಗ ಹೋಗಿ 6 ಗಂಟೆ ಒಳಗಡೆ ಇದ್ಬಿಡಿ ಅಲ್ಲಿ. ಹಾಗಾಗಿ ನನಗೆ ಬಹಳ ಪ್ರೀತಿ ಅನಿಸುತ್ತೆ. ನಮ್ಮ ಮನೆ ಪಕ್ಕ ಇಲ್ಲೇ ಇದು ನಮ್ಮ ಗಣಪತಿ ಗುಡಿ ಇದೆಯಲ್ಲ, ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ನಾನು ಇದೇ ಏರಿಯಾದವನು. ನಾನು ಸವೀನ್ ಅವರಿಗೆ ನನ್ನ ಪ್ರೀತಿನ ನನ್ನ ಸಹೋದರರು ಅಂತ ಕರೆದಿದ್ದೇನೆ. ಇನ್ನೂ ಚೆನ್ನಾಗಾಗಲಿ ಸಂಸ್ಥೆ. ಈ ಸಂಸ್ಥೆ 50 ವರ್ಷ 100 ವರ್ಷ ಚೆನ್ನಾಗಿ ಬಾಳಿ ಎಲ್ಲ ಕಡೆ ಒಳ್ಳೆ ಹೆಸರು ಪಡೆಯಲಿ ಅಂತೇನೆ. ಸವೀನ್ ಸರ್ಗೆ ಒಂದು ಪ್ರಶಸ್ತಿ ಬಂದಿದೆ. ಆ ಪ್ರಶಸ್ತಿ ಹೆಸರೇನು ಗೊತ್ತಾ? ಗುರು ರತ್ನ ಅಂತ. ಈ ಕರ್ನಾಟಕ ರತ್ನ, ಭಾರತ ರತ್ನ ಇವೆಲ್ಲ ಇದಾವೆ. ಈ ಎಲ್ಲ ರತ್ನಗಳನ್ನು ತಯಾರು ಮಾಡೋರು ಯಾರು? ಗುರುಗಳು. ಅದಕ್ಕೆ ಅವ್ರಿಗೆ ಬಂದಿರೋ ಪ್ರಶಸ್ತಿ ಗುರು ರತ್ನ. ಚಪ್ಪಾಳೆ ಹೊಡೆಯುತ್ತೆ. ಮಾಡಿದ್ದಾರೆ, ಕಷ್ಟಪಡ್ತಾರೆ, ಶ್ರಮಜೀವಿ. ಇಲ್ಲಿರೋ ಟೀಚರ್ಸ್ ಎಲ್ಲರೂ ಕೂಡ ದೇ ಆರ್ ಆಲ್ ವೆರಿ ಹಾರ್ಡ್ ವರ್ಕಿಂಗ್ ಟೀಚರ್ಸ್. ಒಳ್ಳೆ ಸ್ಟಾಫ್ ತಗೊಂಡಿದ್ದಾರೆ, ಡಿಸಿಪ್ಲಿನ್ ಇದೆ. ನಾನು ನೋಡ್ತೀನಿ ಇಲ್ಲಿ ಯಾವ ಹುಡುಗರು ಹೊರಗಡೆ ನಿಂತ್ಕೊಳ್ಳೋದು, ಗದ್ದಲ ಮಾಡೋದು, ಕಿಚ್ಚಾಡೋದು, ಯಾರ ಹುಡುಗಿ ಜೊತೆ ಕೈ ಹಾಕೊಳ್ಳೋದು, ಸುತ್ತಾಡಕ್ಕೆ ಹೋಗೋದು, ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು. ಇನ್ಡಿಸಿಪ್ಲಿನ್ ನೋಡೇ ಇಲ್ಲ ನಾನು, ಮಿಸ್ಕಂಡಕ್ಟ್ ನೋಡೇ ಇಲ್ಲ ನಾನು. 10 years ಇಂದ ನೋಟಿಸ್ ಮಾಡ್ತಾ ಇದ್ದೀನಿ. ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಾರ್ಯಕ್ರಮವನ್ನು ಇಲ್ಲಿ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಳ್ಳೆಯದಾಗಲಿ. TTT ಎತ್ತರಕ್ಕೆ ಬೆಳೆಯಲಿ, ಹಿಮಾಲಯದ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ, ಇವತ್ತು ಯಾರ್ಯಾರು ತಮಗೆ ಇವತ್ತು ಪ್ರಶಸ್ತಿಯನ್ನು ಪಡಿತಾ ಇದ್ದೀರಿ ಅಥವಾ ಸನ್ಮಾನವನ್ನು ಸ್ವೀಕರಿಸ್ತಿದ್ದೀರಿ, ನಿಮ್ಮೆಲ್ಲರಿಗೂ, ನಿಮ್ಮನ್ನು ಓದಿಸ್ತಿರ್ತಕ್ಕಂಥ ನಿಮ್ಮ ಪೂಜ್ಯ ತಾಯಿ ತಂದೆಗಳು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಶುಭವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಗನಾಗ್ತಾ ಇದೆ, ಏನೇ ಕಷ್ಟ ಬರಲಿ ಹೆದರಬಾರ್ದು. ನಾನು ಜೋಕ್ ಹೇಳ್ಬಿಟ್ಟು ನಾನು ಮಾತು ಕೇಳಿಸ್ಕೊಡ್ತೀನಿ. ಹೋದ ಕಡೆ ಎಲ್ಲ ಜೋಕ್ ಹೇಳ್ತೀನಿ. ಒಬ್ಬ ಹುಡುಗಿ MSc PhD ಅವರು ತರಕಾರಿ ಅಂಗಡಿ ಹೋದ್ಲು. ಹೊಸದಾಗಿ ಮದುವೆ ಆಗಿತ್ತು, ಗಂಡನ ಜೊತೆ ತರಕಾರಿ ಅಂಗಡಿಗೆ ಹೋದ್ಲು. ದೊಡ್ಡ ಬ್ಯಾಗು. ಫಸ್ಟ್ ಏನ್ ಮಾಡಿದ್ಲು ಗೊತ್ತಾ? 5 ಮೊಟ್ಟೆ ತಗೊಂಡು ಬ್ಯಾಗಲ್ಲಿ ಹಾಕಿದ್ಲು.
ಅದ್ರ ಮೇಲೆ 2 kg ಟೊಮೆಟೊ ತಗೊಂಡು ಅದ್ರ ಮೇಲೆ ಹಾಕೊಂಡು, ಅದ್ರ ಮೇಲೆ ಒಂದು ಬೂದ್ ಕುಂಬಳಕಾಯಿ ತಗೊಂಡು ಇಟ್ಕೊಂಡು, ಅದ್ರ ಮೇಲೆ 2 ತೆಂಗಿನಕಾಯಿ ತಗೊಂಡು ಇಟ್ಕೊಂಡು, ಅದ್ರ ಮೇಲೆ ಈರುಳ್ಳಿ ಹಾಕೊಂಡು, ಇಷ್ಟೆಲ್ಲ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅದು ಆಮ್ಲೆಟ್ ಆಗಿತ್ತು. ಯಾಕೆ ನೋಡೋಣ, ಮೊಟ್ಟೆ ಕೆಳಗಿಟ್ಬಿಟ್ಟಿದ್ದಾಳೆ, ಮೊಟ್ಟೆ ಎಲ್ಲಿಡಬೇಕಾಗಿತ್ತು, ಮೊಟ್ಟೆ ಟಾಪಲ್ಲಿ ಇಟ್ಕೋಬೇಕು, ಟೊಮೆಟೊ ಟಾಪಲ್ಲಿ ಇಟ್ಕೋಬೇಕು. ಇದು ಕಾಮನ್ ಸೆನ್ಸ್. ಮನುಷ್ಯನಿಗೆ ಎಷ್ಟೇ ಓದಿದ್ರು ಕೂಡ ಕಾಮನ್ ಸೆನ್ಸ್ ಇರಬೇಕು. ಅದು ನಾಲೆಡ್ಜ್ ಅಂತ ಕರೀತಾರೆ. ಕೆಲವರು ಓದಿರ್ತಾರೆ, ಬುಕ್ ವರ್ಮ್ಸ್ ಆಗಿರ್ತಾರೆ, ಜನರಲ್ ನಾಲೆಡ್ಜ್ ಇರಲ್ಲ. ಇಲ್ಲಿಂದ ಕೋರಮಂಗಲಕ್ಕೆ ಹೋಗ್ಬಾರೆ ಅಂದ್ರೆ ತೆಟ್ಟಾಡ್ಬಿಡ್ತಾನ. ಹೆಂಗ್ ಹೋಗೋದು? ಮೆಜೆಸ್ಟಿಕ್ ಹೋಗ್ಬೇಕಾ ಸರ್, ಅಲ್ಲಿ ಯಾವ ನಂಬರ್ ಬಸ್ ಹಿಡಿಬೇಕು ಸರ್, ಕೋರಮಂಗಲಕ್ಕೆ ಹೆಂಗ್ ಹೋಗ್ಬೇಕು ಸರ್, ಅವ್ರಿಗೆ ಅಷ್ಟಕ್ಕೆ ತಪ್ಪಿ ಬಾಗ್ಬಿಡ್ತಾನ. ಅದಕ್ಕೋಸ್ಕರ ಮನುಷ್ಯ ಜನರಲ್ ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ಳಿ. ಅದಕ್ಕೋಸ್ಕರ ಇಂಥ ಪುಸ್ತಕಗಳು ಹೆಚ್ಚು ಸಹಾಯ ಮಾಡ್ತವೆ. ನೀವು ಎಷ್ಟು ಕಷ್ಟಪಡೋದನ್ನ ಇವ್ರು ಈಸಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ಹೆಂಗಿದೆಯಪ್ಪ ಎಜುಕೇಶನ್ ಅಂದ್ರೆ ಮ್ಯಾಗಿ ತರ, ನೀರನ್ನ ಚೆನ್ನಾಗಿ ಕುದಿಸಿ ಮ್ಯಾಗಿ ಹಾಕಿ ಅದನ್ನ ತಿರ್ಸ್ಕೊಂಡು ಆರಾಮ ತಿಂತಾ ಇರ್ಬೋದು. ಆ ಥರ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ಹ್ಯಾಂಡ್ ಬುಕ್ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಯೂಸ್ ಆಗಲಿ, ಒಳ್ಳೇದಾಗಲಿ. ನೀವು ಮತ್ತಷ್ಟು ರ್ಯಾಂಕ್ಗಳನ್ನು ಗಳಿಸಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ TTT ಅಕಾಡೆಮಿಗೆ, ನಿಮ್ಮ ಪೇರೆಂಟ್ಸ್ಗೆಲ್ಲ ಒಳ್ಳೆ ಹೆಸರು ತನ್ನಿ. ನಿಮ್ಮ ಲೈಫ್ ಸುಖವಾಗಿರಲಿ, ಚೆನ್ನಾಗಿರಿ, ಚೆನ್ನಾಗಿ ಅರ್ನ್ ಮಾಡಿ. ದಯವಿಟ್ಟು ಲೈಫಲ್ಲಿ ಚೆನ್ನಾಗಿ ದುಡೀರಿ, ಚೆನ್ನಾಗಿ ಅರ್ನ್ ಮಾಡಿ. ದುಡಿದಿದ್ದನ್ನು ನೀವು ಚೆನ್ನಾಗಿ ಬಳಸಿ, ಚೆನ್ನಾಗಿ ಸುಖವಾಗಿರಿ. ಜೊತೆಗೆ ಯಾರಾದ್ರೂ ಬಡವರು ಇರ್ತಲ್ಲ, ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಕಾಯಿಲೆ ಬಂದಿರುತ್ತೆ, ಬಡವರು ಇರ್ತಾರೆ, ನೋವಲ್ಲಿರ್ತಾರೆ, ಅಂಥವ್ರಿಗೆ ದಯವಿಟ್ಟು ಹೆಲ್ಪ್. ಯಾರೋ ಮಗು ಫೀಸ್ ಕಟ್ಟಿಲ್ಲ, ಸ್ವಲ್ಪ ದುಡ್ಡು ಕೊಡಿ. ಶೂ ಇಲ್ಲ, ಶೂ ಕೊಡಿಸಿ. ಯಾರೋ ಬಟ್ಟೆಗಳಿಲ್ಲ, ಬಟ್ಟೆ ಕೊಡಿಸಿ. ಕುರುಡರಿಗೆ ಪಾಪ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಯಾರೋ ಪಾಪ ಔಷಧಿ ಅಂಗಡಿ ಮುಂದೆ ನಿಂತಿರ್ತಾರೆ, ದುಡ್ಡಿರಲ್ಲ, ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಬಟ್ಟೆ ಒಂದು 100 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, ಪುಣ್ಯ ಬರುತ್ತೆ. ಮನುಷ್ಯ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರವಿಗೆ, ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ, ಮುಂದಕ್ಕೆ ಕಟ್ಟಿಹುದು ಗುರುತಿಸಬೇಕು. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಕೊಡದೆ ಸರ್. ಮನುಷ್ಯ ದಾನ ಧರ್ಮ ಮಾಡಿ ಒಳ್ಳೆ ಕೆಲಸ ಮಾಡಿ ಶುಭವಾಗಿ. ನನಗೆ ಅತ್ಯಂತ ಖುಷಿಯಾಗಿದೆ. 1 ಜುಲೈ 2023 ನನ್ನ ಡೈರಿನಲ್ಲಿ ಬರ್ಕೋತೀನಿ. ನಾನು ನನಗೆ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಮೇಲೆ ನನ್ನ ಸಿನಿಮಾ ಶೂಟಿಂಗ್ ಆದರೆ ಯಾವ ಹೀರೋ ಜೊತೆ, ಯಾವ ಹೀರೋಗೆ ಅಪ್ಪನ ಪಾಠ ಮಾಡಿದೆ, ಯಾವ ಹೀರೋ ಜೊತೆ ಬ್ರದರ್ ಕ್ಯಾರೆಕ್ಟರ್ ಮಾಡಿದೆ, ಯಾವ ಡಾಕ್ಟರ್ ಪಾತ್ರ ಮಾಡಿದೆ, ಎಲ್ಲ ಬರೆದಿರ್ತೀನಿ. 300 ಸಿನಿಮಾದ ಹಿಸ್ಟ್ರಿ ಇದೆ. ಇದೇ ಥರ ಒಂದು ಬುಕ್ಕಲ್ಲಿ ಎಲ್ಲ ಬರೆದಿಟ್ಟಿದ್ದೀನಿ. ಹಾಗಾಗಿ ಡೈರಿ ಬರೀರಿ, ಒಳ್ಳೆ ಅಭ್ಯಾಸ, ಒಳ್ಳೇದೆಲ್ಲ ಬರೀರಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಕಷ್ಟಪಡಿ. ಶುಭವಾಗಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುರತ್ನ ಡಾಕ್ಟರ್ ಸವಿನ್ ಜೇತಿ, ಜೈ TTT ಅಕಾಡೆಮಿ.